ಸಂಕ್ರಾಂತಿ ಹಬ್ಬ ಟುಡೇ. ರಿಯಲಿ ಪ್ರೌಡ್ ಟು ಸಿ ಟಿಪಿಕಲ್ ಗ್ರೋಯಿಂಗ್ ದಿಸ್ ಮಚ್. ಹಾರ್ಡ್ ಫ್ಯಾಕ್ಟ್ ಏನು ಅಂದ್ರೆ ಈ ಸಮಾಜದಲ್ಲಿ ಯಾರು ಕೂಡ ಸಾಚ ಅಲ್ಲ. ಏನಿ ಸೌಂಡ್ ತಲೆ ಕೆಟ್ಟು ಗೊಬ್ಬರ ಆಗೋಯ್ತು. ನಾವು ಎಲ್ಲ ದೊಡ್ಡ ಇವಾಗ ಯಾವ ಬೈಕ್ ಬ್ರ್ಯಾಂಡ್ ರೆಂಟಲ್ಸ್ ಇದೆ ಸ್ಟಾರ್ಟ್ ಮಾಡಿದ್ದು ನಾವು ಎಲ್ಲ ಆಲ್ಮೋಸ್ಟ್ ಆನ್ ದ ಸೇಮ್ ಟೈಮ್. ಮೈಸೂರಲ್ಲಿ ವಿ ವೇರ್ ದ ಫಸ್ಟ್ ಒನ್ಸ್ ಟು ಸ್ಟಾರ್ಟ್. ಆಮೇಲೆ ಇವಾಗ ಚಿಕ್ಕಮಂಗ್ಳೂರಲ್ಲಿ ಒಂದು ಸ್ಟಾರ್ಟ್ ಮಾಡಿದೀವಿ ರೀಸೆಂಟ್ ಆಗಿ. ಮೈಸೂರಲ್ಲೂ ಇನ್ನೊಂದು ಯೂನಿಟ್ ಸ್ಟಾರ್ಟ್ ಮಾಡಿದೀವಿ. ಸೊ ವಿ ಹ್ಯಾವ್ 3 ಬ್ರಾಂಚಸ್ ಆಸ್ ಆಫ್ ನೌ. ಈ ವಿಡಿಯೋ ಮಾಡಾದ್ಮೇಲೆ ನನಗೆ ಎಷ್ಟು ಹೇಟ್ ಸಿಗುತ್ತೆ. ವ್ಯೂಸ್ ಗೋಸ್ಕರ ಏನೋ ಕಾಂಟೆಂಟ್ ಮಾಡ್ತಾನೆ ಅಂತ ಏನ್ ಬೇಕಾದ್ರೆ ಅನ್ಕೋಬಹುದು. ನಾನು ಇನ್ನೊಬ್ರ ಮೇಲೆ ಕಾಂಟ್ರವರ್ಸಿ ಮಾಡ್ಕೊಂಡು ವ್ಯೂಸ್ ಮಾಡ್ಕೊಳ್ಳೋಷ್ಟು ಬರ್ಗೆಟ್ಟಿಲ್ಲ. ಅಲ್ಲಿ ನೀವೇನ್ ಯೂಟ್ಯೂಬ್ ಅಂತ ನೋಡ್ತಾ ಇದೀರಾ, ಎಷ್ಟೊಂದ್ ಜನಕ್ಕೆ ಒಂದು ಸೂಪರ್ ಬೈಕ್ ಗಳನ್ನ ತಗೋಬೇಕು ಅಂತ ಕನ್ಸು ಶುರು ಆಗೋದು ಆ ಯೂಟ್ಯೂಬ್ ನೋಡಿದಾಗ್ಲೇನೆ. ಬೇರೆಯವ್ರ ತನಕ ಏನಕ್ಕೆ ಹೋಗೋದು ಗುರು? ಈಗ ನನ್ನ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ನಾನು ಸವಾರಿ ಮೂವಿ ನೋಡಿದಾಗಿಂದ ಸೈಕ್ ಆಗ್ಬಿಟ್ಟೆ ಲೈಫ್ ಅಲ್ಲಿ ಒಂದು ಹಯಾಬುಸಾ ಇಡ್ಲೇಬೇಕು ಅಂತ. ಅದಾದ್ಮೇಲೆ ನನಗೆ ಎವ್ರಿ ಡೇ ಬೇಸಿಸ್ ಅಲ್ಲಿ ನನ್ನ ಡ್ರೀಮ್ ಬೈಕ್ ನ ನೋಡಕ್ಕೆ ಆಪ್ಷನ್ ಇದ್ದಿದ್ದು ಗೂಗಲ್ ಇಮೇಜಸ್. ಅದನ್ ಬಿಟ್ರೆ ಯೂಟ್ಯೂಬ್. ನೋಡಿದ ವಿಡಿಯೋನ 2-3 ಸಲ ನೋಡ್ತಾ ಇದೆ ಗುರು. ಅದು ಯೂಟ್ಯೂಬರ್ ಗೋಸ್ಕರನೂ ಅಲ್ಲ, ಅವ್ರ ಕಾಂಟೆಂಟ್ ಗೋಸ್ಕರನೂ ಅಲ್ಲ, ಅವ್ರ ಹತ್ರ ಇದ್ದಿದ್ ಬೈಕ್ ಗೋಸ್ಕರ. ನೋಡ್ತೀರಾ ಯೂಟ್ಯೂಬ್ ನೀವು? ನಂದು ಐತೆ ನೋಡಿ ಟಿಪಿಕಲ್ ಕನ್ನಡಿಗ ಅಂತ. ನೀವು ಗಾಡಿಗಳು ತಗೋಬೇಕಾದ್ರೆ ಯೂಟ್ಯೂಬ್ ನೋಡ್ತೀರಾ? ನನಗೆ ಈ ವಿಷಯಗಳೆಲ್ಲ ಫಸ್ಟ್ ಟೈಮ್ ಗೊತ್ತಾದಾಗ ಹೆಂಗ್ ಸೈಕ್ ಆದೆ ಅಂದ್ರೆ, ನನಗೆ ತಲೆಗೆ ಬಂದಿದ್ ಒಂದೇನೆ, ಮಿಡಲ್ ಕ್ಲಾಸ್ ಜನ ಅಷ್ಟು ಕಷ್ಟಪಟ್ಟು ಗಾಡಿಗಳನ್ನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇವ್ರಿಗೆಲ್ಲ ಈ ಸತ್ಯಗಳನ್ನ ಹೇಳೋರು ಯಾರು ಅಂತ. ಅದಕ್ಕೋಸ್ಕರನೇ ದೇವ್ರು ನನ್ನನ್ನು ಕಳ್ಸಿರೋದು, ಅದಕ್ಕೋಸ್ಕರನೇ ನೀವು ನನ್ನನ್ನು ಫಾಲೋ ಮಾಡಿರೋದು. ನಾನು ಈ ತರ ಎವ್ರಿ ಡೇ ಬೇಸಿಸ್ ಅಲ್ಲಿ ಜನರ ಜೊತೆ ಇಂಟರಾಕ್ಟ್ ಮಾಡ್ಬೇಕಾದ್ರೆ ಅರ್ಥ ಆಗುತ್ತೆ ಯೂಟ್ಯೂಬ್ ನ ಎಷ್ಟು ಸೀರಿಯಸ್ ಆಗಿ ತಗೋತಾ ಇದಾರೆ ನಮ್ಮ ಆಡಿಯನ್ಸ್ ಅಂತ. ಒಂದಷ್ಟು ಜನ ಗಾಡಿ ತಗೋಬೇಕು ಅನ್ನೋ ಟೈಮ್ ಅಲ್ಲಿ ಬರ್ತಾರೆ, ನೋಡ್ತಾರೆ, ಇನ್ಫಾರ್ಮೇಶನ್ ಸಿಗುತ್ತೆ, ಹೋಗ್ತಾರೆ. ಇನ್ನ ಸುಮಾರು ಜನ ನಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ, ನಮ್ಮನ್ನ ಅವ್ರ ಮನೆ ಮಗನ್ ತರ ನೋಡ್ತಾರೆ. ಟಿಪಿಕಲ್ ನಾನು ಸಿಕ್ಕಿದ್ದು ಮೇ ಬಿ ಅರೌಂಡ್ 2016-17 ಜಿಮ್ ಫ್ರೆಂಡ್ಸ್ ನಾವಿಬ್ರು. ಟಿಪಿಕಲ್ ಇನ್ನೊಬ್ರು ಇದಾರೆ ಕಿಶೋರ್ ಅಂತ. ನಾವು 3 ಜನ ವರ್ಕೌಟ್ ಬಡ್ಡೀಸ್. ವರ್ಕೌಟ್ ಮಾಡೋದ್ರಿಂದ ಜಾಸ್ತಿ ಮಾತುಕತೆ ಬಡ್ಡೀಸ್. ಏನ್ ತಪ್ಪು? ಇಲ್ಲಿ ನಾನು ಯಾರನ್ನು ಕೂಡ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇಲ್ಲ. ಇನ್ನೊಂದ್ಸಲ ಹೇಳ್ತಾ ಇದೀನಿ, ಇಲ್ಲಿ ನಾನು ಯಾರನ್ನು ಕೂಡ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇಲ್ಲ. ಲಾಸ್ಟ್ ಟೈಮ್ ಸೇಮ್ ನ ಡಿಸ್ಕ್ಲೈಮರ್ ಹಾಕಿದ್ದೆ, ಆದ್ರೆ ನಿಮ್ಗೆ ಓದಕ್ ಬಂದಿಲ್ಲ ಅನ್ಸುತ್ತೆ. ಓದದ್ ಕಲರೆ ಅನ್ಎಜುಕೇಟೆಡ್ ಬಡೇತವ. ಸೊ ಆತರ ಅಜ್ಞಾನಿಗಳಿಗೆ ಮತ್ತೆ ಹೇಳ್ತಾ ಇದೀನಿ, ನಾನು ಇಲ್ಲಿ ಯಾರನ್ನು ಕೂಡ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇಲ್ಲ. ಆದರೆ ನಮ್ಮ ಯೂಟ್ಯೂಬ್ ಯಾವ ದಾರಿನಲ್ಲಿ ಹೋಗ್ತಾ ಇದೆ ಅಲ್ವಾ, ಇದು ನಿಂಗೆ ಬಿಟ್ಬಿಟ್ರೆ ಇನ್ ಸ್ವಲ್ಪ ದಿನ ಆದ್ಮೇಲೆ ಜೆನ್ಯುಯಿನ್ ಕಾಂಟೆಂಟ್ ಕ್ರಿಯೇಟರ್ಸ್ ಗಳಿಗೆ ಒಂದು ಪ್ಲಾಟ್ಫಾರ್ಮ್ ಆಗಿ ಇದು ಉಳ್ಕೊಳ್ಳೋದಿಲ್ಲ. ಟ್ಯಾಲೆಂಟ್ ತೋರ್ಸೋರ್ಗಿಂತ ಜಾಸ್ತಿ ಶೋಕಿ ಮಾಡೋರೆ ಬೆಳಿತಾರೆ. ವೆಸ್ಟರ್ನ್ ಕಮೋಡ್ ಪಕ್ಕದಲ್ಲಿ ತೆಂಗಿನ ಪರ್ಕೇಟ್ ಆಗಿದೆ. ಆಮೇಲೆ ಗೊತ್ತಾಯ್ತು ಅವನು ಹೆವಿ ಯೂಸ್ ಇಂಟು ಫೋಟೋಗ್ರಫಿ, ಎಡಿಟಿಂಗ್, ಈ ವಿಡಿಯೋ ಎಲ್ಲ ಅಂತ ಅವಾಗ್ಲೇ ಗೊತ್ತಿತ್ತು. ಅವಾಗಿಂದನೂ ಹೇಳ್ತಾ ಇದ್ವಿ ನಾವೆಲ್ಲ, ಮಾಡು, ನಿನ್ ಸೂಪರ್ ಸ್ಕಿಲ್ಸ್ ಇದೆ. ಇನ್ಫ್ಯಾಕ್ಟ್ ನಂದೊಂದು ಲೋಗೋ ಇವತ್ತಿಗೂ ಆ ಲೋಗೋ ಇದೆ. ಆ ಲೋಗೋ ಟಿಪಿಕಲ್ಲೇ ಮಾಡ್ಕೊಟ್ಟಿದ್ದು, ಮೋಟರ್ ಸೈಕಲ್ ಮಾಂಕ್ ಅಂತ. ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಕ್ಕೆ ಲೋಗೋ ಟಿಪಿಕಲ್. ಇನ್ಫ್ಯಾಕ್ಟ್ ಅದು ಸ್ಟಾರ್ಟ್ ಆಗ್ಲಿಲ್ಲ. ಅದು ಒಂದ್ಸಲ ನನ್ನ ಮನೆಯಲ್ಲಿದ್ದಾಗ ನನ್ನ ಸಬ್ಸ್ಕ್ರೈಬರ್ ನನ್ನ ನೋಡಕ್ಕೆ ಅಂತ ಬಂದಿದ್ರು. ಅವ್ರಿಗೆ 25,000 ಸಂಬಳ ಬರುವಂತ ಕೆಲಸ ಸಿಕ್ಕಿತ್ತಂತೆ. ನನ್ನನ್ನ ನೋಡ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ಮನೆ ಜವಾಬ್ದಾರಿ ಹೊತ್ಕೊಂಡಿರುವಂತ ಒಬ್ಬ ಹುಡುಗ ಗ್ಯಾರಂಟಿಯಾಗಿ 25,000 ಬರುವಂತ ಸಂಬಳನ ಬಿಟ್ಟು ನಾನು ಯೂಟ್ಯೂಬ್ ಬರ್ತೀನಿ, ಯೂಟ್ಯೂಬ್ ಅಲ್ಲಿ ಲಕ್ಷಾಂತರ ರೂಪಾಯಿ ಮಾಡ್ತೀನಿ, ನಿಮ್ ತರ ಸೂಪರ್ ಬೈಕ್ ಗಳನ್ನ ತಗೋತೀನಿ ಅಂತ ಹೇಳ್ತಾನೆ ಅಂದ್ರೆ ಅವ್ನ ಮೇಲೆ ಯೂಟ್ಯೂಬ್ ಅನ್ನೋದು ಎಷ್ಟು ಪರಿಣಾಮ ಬೀರಿದೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಯಾವ್ದು ನಶೆ ಮಾಡ್ತೀರಾ ನೀವು? ಯೂಟ್ಯೂಬ್ ಅಲ್ಲಿ ನೀವು ನಿಯತ್ತಾಗಿ ಸತ್ಯ ಹೇಳ್ಕೊಂಡು ದುಡಿತೀನಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಆಗೋದಿಲ್ಲ ಗುರು. ಫಸ್ಟ್ ಬೈಕ್ ತಗೊಂಡಿದ್ದು ಇಂಜಿನಿಯರಿಂಗ್ ಟೈಮ್ ಅಲ್ಲಿ, ಯೆಲ್ಲೋ ಕಲರ್ R6. ಅದಾದ್ಮೇಲೆ ಒಂದು ಡುಕ್ಯಾಟಿ 859. ಅದಾದ್ಮೇಲೆ ಒಂದು Z900. ಸೊ ಆಸ್ ಆಫ್ ನೌ ಇಂಟರ್ಸೆಪ್ಟರ್ ಒಂದು 650 ವಯಸ್ಸಾಯ್ತು, ಸಾಕು. ಈಗ ನನಗೆ ಆ ಶಕ್ತಿ ಇಲ್ಲ. ಈಗ ಹೆಂಗಾಗುತ್ತೆ ಅಂದ್ರೆ, ನನ್ನನ್ನ ಇಷ್ಟಪಡುವಂತ ಒಬ್ಬ ಸಬ್ಸ್ಕ್ರೈಬರ್ ನನ್ನ ವಿಡಿಯೋನ ನೋಡಿ ಡ್ಯೂಕ್ 390 ತಗೋತಾರೆ ಅಂದ್ರೆ ನನಗೆ ಇದು ಟೆಂಪರರಿ ಆಗಿರ್ಬೋದು, ಆದ್ರೆ ಅವ್ರಿಗೆ ಅದು ಪರ್ಮನೆಂಟ್ ಆಗಿರುತ್ತೆ. ಬರೀ ಇದು ಒಂದ್ ಗಾಡಿ ಅಂತಲ್ಲ, ಪ್ರತಿಯೊಂದ್ ಗಾಡಿಗೂ ಜನ ಅದೇ ತರ ಇನ್ಫ್ಲೂಯೆನ್ಸ್ ಆಗೋದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೂ ಆಫರ್ ಬಂದಿತ್ತು ಗುರು. ಒಬ್ಬ ಡೀಲರ್ ಹೇಳಿದ್ ಮಾತಿದು, ಸೂಪರ್ ಬೈಕ್ ನಾನು ನಿಂಗೆ ರೆಂಟ್ ಕೊಡ್ತೀನಿ, ತಗೊಂಡೋಗ್ಬಿಟ್ಟು ವಿಡಿಯೋ ಮಾಡುವಂತ. ಸೊ ಈಗ ರೆಂಟ್ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ಮನೆ ನೀವು ಬಾಡಿಗೆ ತಗೋಬೇಕು ಅಂದ್ರೆ ಫಸ್ಟ್ ಹೋಗಿ ಅಡ್ವಾನ್ಸ್ ಕಟ್ತೀರಾ, ತಿಂಗಳು ಬಾಡಿಗೆ ಕಟ್ತೀರಾ. ಒಂದು ಸಲ ನೀವು ಮನೆ ಬಿಟ್ಟು ಬರ್ಬೇಕಾದ್ರೆ ನೀವು ಕಟ್ಟಿರುವಂತ ಅಡ್ವಾನ್ಸ್ ನ ವಾಪಸ್ ಕೊಡ್ತಾರೆ. ಮನೆ ನಿಮ್ಮ ಹೆಸರಲ್ಲಿ ಇರೋದಿಲ್ಲ, ಓನರ್ ಹೆಸರಲ್ಲಿ ಇರುತ್ತೆ. ಎಕ್ಸಾಕ್ಟ್ಲಿ ಇವಾಗ ಮನೇನ ಗಾಡಿಯಿಂದ ರೀಪ್ಲೇಸ್ ಮಾಡಿ RC ಕಾರ್ಡಲ್ಲಿ ಯಾವಾಗ ನೇಮ್ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿ ತನಕ ಅದು ಹಳೆ ಓನರ್ ಗಾಡಿನ. ನಾನು ನಿಮ್ ಕಾರ್ ಮಾರಿರ್ತೀನಿ, ನೀವು ರಿಜಿಸ್ಟರ್ ಮಾಡ್ಸಿರಲ್ಲ, ನೀವು ಅವಾಗೆಲ್ಲ ಪಲ್ಟಿ ಹೊಡ್ಸ್ಬಿಡ್ತೀರಾ, ಅಲ್ಲ ಯಾರಿಗೋ ಹಾಕ್ಬಿಡ್ತೀರಾ, ನನ್ನ ಮೇಲೆ ಕೇಸ್ ಬರೋದು. ಇವಾಗ ಒಂದು 15 ಲಕ್ಷದ ಗಾಡಿ ತಗೋತೀರಾ, 15 ಲಕ್ಷನೂ ಅಡ್ವಾನ್ಸ್ ಆಗಿ ಕೊಟ್ಬಿಟ್ಟು ಬಂದ್ಬಿಡ್ತೀರಾ. ಒಂದು 5-6 ತಿಂಗಳಿಗೆ 50,000-60,000 ಅಂತ ಅನ್ಕೊಳ್ಳಿ. ಅದಾದ್ಮೇಲೆ ನೀವು ಗಾಡಿನ ತಗೊಂಡು ವಾಪಸ್ ಕೊಡ್ತೀರಾ. ಅದೇನ್ 50,000 ಇರುತ್ತೆ ಅದನ್ನ ಹಿಡ್ಕೊಂಡು 14.5 ಲಕ್ಷ ನಿಮ್ಗೆ ಅವನು ವಾಪಸ್ ಕೊಡ್ತಾನೆ.
ಆಯ್ತು ಆಮೇಲೆ ಡೀಲರ್ಗೆ ಒಂದ್ ಗಾಡಿ ಸೇಲ್ ಆಗದೆ ಫ್ಲೋರ್ ಮೇಲೆ ನಿಂತಿದ್ರೆ ಅದ್ರ ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೆ. ನೀವೇನು ಓಡಿಸ್ಲಿಲ್ಲ, ನಾನು ಸುಮ್ಮನೆ ನಿಲ್ಸಿರ್ತೀನಿ ಅಂದ್ರೂ ವರ್ಷಕ್ಕೆ 30-40 ಸಾವಿರ ಇನ್ಶೂರೆನ್ಸ್ ಕಟ್ಬೇಕು. ನೀವು ಗಾಡಿ ಮುಟ್ಟಿ ಒಂದ್ಸತಿನೂ ಸ್ಟಾರ್ಟು ಮಾಡಿಲ್ಲ ಅಂದ್ರೆ, ಸ್ಟಾರ್ಟ್ ಮಾಡಿ ಓಡಿಸ್ತೀನಿ ಅದು ಇದು ಅಂದ್ರೆ ಸರ್ವಿಸು, ಆಯಿಲ್, ಅದು ಇದು ಅಂತ ದ ಹೋಲ್ ಎಕ್ಸ್ಪೆನ್ಸ್ ವಿಲ್ ಕಮ್ ಅಪ್ ಟು 1.5 lakh. ಈಗ ಸುಮಾರು ಜನ ದೊಡ್ಡ ಯೂಟ್ಯೂಬರ್ಸ್ ನ ನೋಡಿರ್ಬೋದು, ಹಯಾಬುಜಾನೆಲ್ಲ ತಗೊಂಡ್ ಬಂದ್ಬಿಟ್ಟು ಸೇಲ್ ಮಾಡೋದಿಲ್ಲ. ಏನಕ್ಕೆ ಅಂದ್ರೆ ಹಯಾಬುಜಾ Z900 ಇದೆಲ್ಲ ಫಾಸ್ಟ್ ಮೂವಿಂಗ್ ಗಾಡಿಗಳು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ. ಈ ಡುಕಾಟಿಗಳು, ಅಪ್ರಿಲಿಯಾಗಳು, BMW ಗಳು ಇದೆಲ್ಲ ಯಾವ ತರ ಇರುತ್ತೆ ಅಂದ್ರೆ ಜಾಸ್ತಿ ಜನ ಇನ್ವೆಸ್ಟ್ ಮಾಡೋದಿಲ್ಲ. ಜರ್ಮನ್ ಗಾಡಿಗಳು, ಇಟಾಲಿಯನ್ ಗಾಡಿಗಳು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಈ ಡುಕಾಟಿಗಳೆಲ್ಲ ಹೆವಿ ಮೇಂಟೆನೆನ್ಸ್ ಅಲ್ವಾ. ಈ ಡುಕಾಟಿ ಗಾಡಿಗಳನ್ನೆಲ್ಲ ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಗೋಬೇಕು ಅಂದ್ರೆ ತುಂಬಾ ಯೋಚನೆ ಮಾಡಿ ತಗೋಬೇಕು. ಏನಕ್ಕೆ ಅಂದ್ರೆ ಜಾಪನೀಸ್ ಗಾಡಿಗಳು 50-60 ಸಾವಿರ ಕಿಲೋಮೀಟರ್ ಹೊಡೆದ್ರು ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೆ ಡುಕಾಟಿಯಲ್ಲಿ 24 ಸಾವಿರ ಕಿಲೋಮೀಟರ್ಗೆ ಒಂದು ಡೆಸ್ಮೋ ಸರ್ವಿಸ್ ಅಂತ ಬರುತ್ತೆ. ಏನಿಲ್ಲ ಅಂದ್ರೆ 1.5-2 ಲಕ್ಷ ಕಿತ್ಕೊಂಡು ಹೋಗುತ್ತೆ. ಸೊ ಈ ತರ ಗಾಡಿಗಳನ್ನ ಒಬ್ಬ ಯೂಟ್ಯೂಬರ್ಗೆ ಕೊಟ್ರೆ ಅದನ್ನ ಅವನು ಹೈಪ್ ಮಾಡ್ತಾನೆ. ಈ ಗಾಡಿ ಬೊಂಬಾಟ್ ಆಗಿದೆ, ಇನ್ನೆಲ್ಲೂ ಸಿಗೋದಿಲ್ಲ, ರೇರ್ ಪೀಸ್ ಇದು. ಅದಾಗಿ 6 ತಿಂಗಳಾದ್ಮೇಲೆ ಯಾವಾಗ ಗಾಡಿ ವಾಪಸ್ ಬರುತ್ತೆ ಅವಾಗ 15 ಲಕ್ಷ ಇರೋ ವ್ಯಾಲ್ಯೂನ 18 ಲಕ್ಷ ಹಾಕ್ಬಿಟ್ಟು ಡೀಲರ್ ಒಬ್ಬನಿಗೆ ಮಾರ್ತಾನೆ. ಆ ಗಾಡಿ ತಗೊಳ್ಳೋನು ಈ ಯೂಟ್ಯೂಬರ್ದು ವಿಡಿಯೋ ನೋಡಿರ್ತಾನೆ, ಇಲ್ಲ ಅಂದ್ರೆ ಆ ಯೂಟ್ಯೂಬರ್ಗೆ ಪಕ್ಕ ಅಭಿಮಾನಿ ಆಗಿರ್ತಾನೆ. ಅವನು ಅವಾಗ ಹೇಳ್ಕೋಬಹುದು, ಈ ಯೂಟ್ಯೂಬರ್ ಹತ್ರ ಇದ್ದಿದ್ ಗಾಡಿ ನನ್ನ ಹತ್ರ ಇದೆ ಗುರು ಅಂತ. ಸ್ಪೋರ್ಟ್ಸ್ ಬೈಕ್ ಹುಡುಕ್ಬೇಕು ಅಂದ್ರೆ ಸೆಕೆಂಡ್ ಹ್ಯಾಂಡ್ ಸ್ಪೋರ್ಟ್ಸ್ ಬೈಕ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್, ಹುಡ್ಕದೆ 90% ಆಫ್ ಯುವರ್ ಟೈಮ್. ಗಾಡಿಗಳೆಲ್ಲ ನೋಡಿ ಅದು ಎಷ್ಟು ಓಡಿದೆ, ಅದು ಏನಾರು ಆಕ್ಸಿಡೆಂಟ್ ಆಗಿದ್ಯಾ, ಚೆನ್ನಾಗಿದ್ಯಾ, ಅದನ್ನೆಲ್ಲ ನೋಡಿ ತಗೊಳ್ಳೋ ತನಕನೇ ಒಂದು 6 months to 9 months ಟೈಮ್. ಅಷ್ಟು ಕಷ್ಟಪಟ್ಟು ತಗೊಂಡ್ಮೇಲೆ 6 ತಿಂಗಳಲ್ಲಿ ಯಾರು ಮಾರಲ್ಲ. 6 ತಿಂಗಳಿಗೆ ಚೇಂಜ್ ಮಾಡ್ತೀನಿ, 3 ತಿಂಗಳಿಗೆ ಚೇಂಜ್ ಮಾಡ್ತೀನಿ ಅಂದ್ರೆ ಗಾಡಿ ಹುಡ್ಕಕ್ಕೆ ಅಷ್ಟು ಟೈಮ್ ಬೇಕು. ಎಫರ್ಟ್ಸ್ ಹಾಕಿದೆಲ್ಲ ಅಲ್ಲೇ ವೇಸ್ಟ್ ಆಗ್ಬಿಡುತ್ತೆ. ಸೊ ಯೂಶುವಲಿ ಆ ತರ ಮಾಡಕ್ ಹೋಗಲ್ಲ ನಾವು. ಅರ್ಥವಾಯಿತು ಬಿಡಿ. ಸೊ ಯೂಟ್ಯೂಬರ್ಗೆ ಏನ್ ಲಾಭ ಅಂತ ನೀವು ಕೇಳಿದ್ರೆ, 6 ತಿಂಗಳಿಗೆ ಒಂದು 50-60 ಸಾವಿರ ಖರ್ಚು ಮಾಡಿದ್ರೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಎತ್ಬೋದು ಆ ಗಾಡಿನ ತೋರಿಸ್ಬಿಟ್ಟು. ಒಂದು ಯೂಟ್ಯೂಬಲ್ ವ್ಯೂಸ್ ಬರುತ್ತೆ. ಯೂಟ್ಯೂಬಲ್ ವ್ಯೂಸ್ ಕಮ್ಮಿ ಆಯ್ತು ಅಂದ್ರು ಜನಕ್ಕೆ ಮಿಕ ಮಾಡಬಹುದಲ್ಲ. ನಾನು ಈ ಗಾಡಿನ ಹೆಂಗ್ ತಗೊಂಡೆ ಗೊತ್ತಾ, ಇದೊಂದು ಬೆಟ್ಟಿಂಗ್ ಆಪ್ ಇದೆ, ಇದರಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿ, ನನಗೂ ಕಾಸು ಬಂತು, ನೀವು ಕಾಸು ಮಾಡಿ, ಅದೇ ಕಾಸಲ್ಲಿ ಗಾಡಿ ತಗೊಳ್ಳಿ ಅಂತ. ಇದೊಂದು ಲೂಪ್ ಆಗ್ಬಿಡಿದೆ. ಇದ್ರ ಬಗ್ಗೆ ಯಾರು ಜಾಸ್ತಿ ಯೂಟ್ಯೂಬರ್ಸ್ ಗಳು ಮಾತಾಡ್ತಿಲ್ಲ. ಬೇಜಾರಾಗೋ ವಿಷಯ ಏನು ಅಂದ್ರೆ ಸುಮಾರು ಜನ ಈ ತರ ಸತ್ಯ ಹೇಳಕ್ ಬಂದ್ರೆ ಕಾಂಟ್ರವರ್ಸಿ ಮಾಡ್ತಾ ಇದ್ದಾನೆ ಅಂತಾರೆ. ನಾನೇ ಸ್ಟಾರ್ಟಿಂಗ್ ಅಲ್ಲಿ ಯೂಟ್ಯೂಬ್ ಬಂದಾಗ ದೊಡ್ಡ ಯೂಟ್ಯೂಬರ್ಸ್ ನನ್ನ ತುಳಿಯಕ್ಕೆ ಏನೇನ್ ಟ್ರೈ ಮಾಡಿದ್ರು, ಏನೇನೆಲ್ಲ ಆಟಗಳು ಆಡಿದ್ರು ಅನ್ನೋದು ನಾನು ನೋಡಿದೀನಿ. ನನ್ನ ಕಾಂಟ್ಯಾಕ್ಟ್ಸ್ ಗಳು, ಕಾಂಟೆಂಟ್ ಸ್ಟ್ರಾಂಗ್ ಆಗಿತ್ತು ಅನ್ನೋದಕ್ಕೆ ನಾನು ಉಳ್ಕೊಂಡಿರೋದು. ಬೇರೆಯವರಾಗಿದ್ರೆ ಇಷ್ಟೊತ್ತಿಗೆಲ್ಲ ಮುಚ್ಚೋಗ್ಬಿಡ್ತಾ ಇದ್ರು. ಸೊ ಈ ಮುಚ್ಚೋಗ್ಬಿಡ್ತೀನಲ್ಲ ಅನ್ನೋ ಭಯದಲ್ಲಿ ಎಷ್ಟೊಂದ್ ಜನ ಯೂಟ್ಯೂಬರ್ಸ್ ಗಳು ಸತ್ಯ ಹೇಳೋದ್ ಬಿಟ್ಬಿಟ್ಟು ಸ್ಕ್ಯಾಮರ್ಸ್ ಗಳಿಗೆ ಸಪೋರ್ಟ್ ಮಾಡ್ತಾರೆ. ನನ್ ಗೊತ್ತು ಸರ್, ಬಟ್ ನನ್ಗೇನು ಗೊತ್ತಿಲ್ಲ ಸರ್, ಇವ್ರು ತುಂಬಾ ಒಳ್ಳೆ. ಇನ್ನ ಒಂದಷ್ಟು ಜನ ಫ್ಯಾನ್ಸ್ ಗಳು ಅವರ ಫೇವರೇಟ್ ಯೂಟ್ಯೂಬರ್ ನ ಬಿಟ್ಕೊಡೋದಿಲ್ಲ. ನಾನ್ ಬಿಟ್ಕೊಡಿ ಅಂತಾನು ಹೇಳ್ತಾ ಇಲ್ಲ. ಏನಕ್ಕೆ ಅಂದ್ರೆ ನಿಮ್ಮ ಟೇಸ್ಟ್, ನಿಮ್ಮ ಇಷ್ಟ. ನೀವು ನನ್ ಫ್ಯಾನ್ ಆಗಿದ್ದೀರಾ, ಬೇರೆಯವ್ರ ಫ್ಯಾನ್ ಆಗಿದ್ದೀರಾ, ಹಿಂದಿ ಚಾನೆಲ್ ಗಳನ್ನ ನೋಡ್ತೀರಾ, ತಮಿಳ್ ನೋಡ್ತೀರಾ, ತೆಲುಗು ನೋಡ್ತೀರಾ, ನನಗೆ ಮ್ಯಾಟರ್ ಆಗೋದಿಲ್ಲ. ಆದ್ರೆ ಯಾರಾದ್ರೂ ಒಂದ್ಸಲ ತಪ್ಪು ಮಾಡ್ಬೇಕಾದ್ರೆ 96 ಮಾಡೆಲ್ ಪ್ರಾಪರ್ ರೋಡ್ ಕಿಂಗ್ ಮೇಡ್ ಇನ್ ನಮ್ಮ ಮೈಸೂರು, ಫುಲ್ ಹಿಂಗಿರ್ಲಿಲ್ಲ ಗಾಡಿ. ಇನ್ಫ್ಯಾಕ್ಟ್ ವೈಟ್ ಕಲರ್ ಬಂದೇ ಇಲ್ಲ. SD 5-6 years ಹಿಂದೆ ಇದನ್ನೆಲ್ಲ ಮಾಡಿ ರೆಡಿ ಮಾಡಿದ್ದು. ಇವಾಗೆಲ್ಲ ಹಳೆ ಗಾಡಿಗಳೇ ಜಾಸ್ತಿ. ನಮ್ದು ಆಂಟಿಕ್ ಇನ್ನೊಂದು ರಾಯಲ್ ಎನ್ಫೀಲ್ಡ್ ಇದೆ, ಒಂದು ಶೋಗನ್ ಇದೆ. ಸೊ ಅಷ್ಟೆಲ್ಲ ಸೂಪರ್ ಬೈಕು, ಅದು ಈ ಬೈಕ್ ಎಲ್ಲ ಓಡಿಸಿದ್ಮೇಲೆ ಇವಾಗ ಇಂಥ ಗಾಡಿಗಳ ಮೇಲೆ ಲವ್ ಜಾಸ್ತಿ. ಇದೇ ಸಾಕು, ನೆಮ್ಮದಿಯಾಗಿ ಓಡಾಡ್ಬೋದು, ಅಷ್ಟೇ ನಮ್ ಜೀವನ. ಇನ್ನ ಕೆಲವೊಂದಷ್ಟು ಜನ ಯೂಟ್ಯೂಬರ್ಸ್ ದುಬೈಯಿಂದ ತರಿಸ್ತಾರೆ ಗಾಡಿಗಳನ್ನ. ಅದು ಬೇರೆನೆ ಪ್ರಾಸೆಸ್ ಗುರು. ಅದನ್ನ ನಾನು ಇನ್ನೊಂದಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಷ್ಟಪಟ್ಟು ದುಡ್ಡು ಮಾಡಿ ಸೂಪರ್ ಬೈಕ್ ಗಳನ್ನ ತಗೊಂಡು ಇದೊಂದು ಗೋಲ್ ಸೆಟ್ ಮಾಡೋದು ಯಾವ ತರ ಇದೆ, ಕ್ಯಾಮ್ ಮಾಡ್ಕೊಂಡು ಸೂಪರ್ ಬೈಕ್ ಗಳನ್ನ ತಗೊಂಡ್ಬಂದ್ಬಿಟ್ಟು ಒಂದು ಫೇಕ್ ಗೋಲ್ ನ ಸೆಟ್ ಮಾಡೋದು ಯಾವ ತರ ಇದೆ. ಏನಕ್ಕೆ ಅಂದ್ರೆ ಒಬ್ಬ ಇನ್ಫ್ಲೂಯೆನ್ಸರ್ ಆಗಿ ನನಗೆ ದುಡ್ಡು ಬರ್ಬೇಕಾ, ಬಂದ್ಬಿಡುತ್ತೆ. ನನಗೆ ಗಾಡಿ ಸಿಗ್ಬೇಕಾ, ಸಿಕ್ಬಿಡುತ್ತೆ. ವ್ಯೂಸ್ ಬರ್ಬೇಕಾ, ಬಂದ್ಬಿಡುತ್ತೆ. ಆದ್ರೆ ನಮ್ಮನ್ನ ಫಾಲೋ ಮಾಡೋರ್ಗೆ ಇದೆಲ್ಲ ಗೊತ್ತಿರೋದಿಲ್ಲ. ತುಂಬಾನೇ ನಂಬಿದ್ದೆ ನಿಮ್ಮನ್ನ, ನಾನು ನಿಮ್ಮನ್ನ ತುಂಬಾನೇ ನಂಬಿದ್ದೆ. ಕೆಲವೊಂದ್ಸಲ ದುಡ್ಡು ಮಾಡೋದು ಅನ್ನೋದು ತುಂಬಾ ನೆಸೆಸಿಟಿ ಆಗ್ಬಿಡುತ್ತೆ. ನಮ್ಮ ಸಮಾಜದಲ್ಲಿ ದುಡ್ಡು ಮಾಡೋದೇನೆ ಒಂದು ಅಲ್ಟಿಮೇಟ್ ಗುರಿ ಅಂತ ನಾನೇ ಎಷ್ಟೊಂದ್ಸಲ ಹೇಳಿದ್ದೀನಿ. ಆದ್ರೆ ಆ ದುಡ್ಡನ್ನ ಯಾವ ತರ ಮಾಡ್ತೀವಿ ಅನ್ನೋದಿದೆಯಲ್ಲ, ಅದು ಮ್ಯಾಟರ್ ಆಗುತ್ತೆ. ಇನ್ನು ಸುಮಾರು ಸತ್ಯಗಳಿದೆ. ಇದನ್ನೆಲ್ಲ ಹೇಳ್ಬಿಟ್ರೆ ಪ್ರಾಬಬ್ಲಿ ಯೂಟ್ಯೂಬ್ ಅಲ್ಲಿ ಯಾರು ಉಳ್ಕೊಳ್ಳೋದೇ ಇಲ್ಲ ಅನ್ಸುತ್ತೆ. ಸೊ ಅದನ್ನ ಅಲ್ಲಿಗೆ ಬಿಟ್ಬಿಡೋಣ. ನೀವು ಗಾಬರಿ ಪಡಬೇಡಿ, ನಿಮ್ಮ ಹೆಸರು ಎಲ್ಲೂ ತರಲ್ಲ. ಸೊ ದಿಸ್ ಇಸ್ ಮೈ ಡೈಲಿ ಡ್ರೈವರ್ ಕರಿಸ್ಮಾ. ಇದು ಕಾಲೇಜಿಂದಾನು ನನ್ನ ಇದಂದ್ರೆ ಭಾರಿ ಲವ್ ಇದ್ರ ಮೇಲೆ. ಇವತ್ತಿಗೂ ಇದ್ರದ್ದು ಪವರ್ ಆಗ್ಲಿ, ಮೈಲೇಜ್ ಆಗ್ಲಿ, ದಿಸ್ ಇಸ್ ದ ಟ್ರೂ ಗನ್. ಇದುವರೆಗೂ ಅದು ಎಷ್ಟು ಸೂಪರ್ ಬೈಕ್ ಬಂದೋಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಇದಂತೂ ಯಾವಾಗ್ಲೂ ಉಳ್ಕೊಂಡಿದೆ, ಇನ್ಮೇಲೂ ಉಳ್ಕೊಳ್ಳುತ್ತೆ. ಇದು ನಾ ಸಾಯೋ ತನಕ ಅಂತೂ ಇದು ನನ್ನ ಹತ್ರ ಇರುತ್ತೆ. ಲೌಡ್ ಆಗಿರುವಂತ ಎಕ್ಸಾಸ್ಟ್ ಹಾಕೊಂಡು ಓವರ್ ಸ್ಪೀಡ್ ಮಾಡ್ಕೊಂಡು ಎಲ್ಲಾ ಟ್ರಾಫಿಕ್ ರೂಲ್ಸ್ ಗಳನ್ನ ಬ್ರೇಕ್ ಮಾಡಕ್ ಆಗೋದು ಇನ್ಫ್ಲೂಯೆನ್ಸರ್ ಇರುವಂತ ಒಬ್ಬ ಇನ್ಫ್ಲೂಯೆನ್ಸರ್ ಮಾತ್ರ. ಇದನ್ನೆಲ್ಲ ನೋಡಿ ನೀವು ಮಾಡಕ್ ಹೋಗ್ತೀರಾ ಅಂದ್ರೆ ನಿಮ್ ಜೀವನ ಊರ್ಬಾಗ್ಲಾಗ್ಬಿಡುತ್ತೆ. ಯೂಟ್ಯೂಬರ್ ಏನಾದ್ರೂ ಹೇಳ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ಅದನ್ನ ಬರೀ ಎಂಟರ್ಟೈನ್ಮೆಂಟ್ ಆಗಿ ಮಾತ್ರ ತಗೊಳ್ಳಿ, ಇನ್ಸ್ಪಿರೇಷನ್ ಆಗಿ ತಗೊಳಕ್ ಹೋಗ್ಬೇಡಿ. ಯಾರಾದ್ರೂ ಬಂದ್ಬಿಟ್ಟು ಬ್ರೋ ನಾನು ನಿಮ್ ತರ ಆಗ್ಬೇಕು ಅಂದಾಗ ಒಂದೇ ಮಾತು ಹೇಳೋದು, ದಯವಿಟ್ಟು ನೀನ್ ನಂತರ ಆಗ್ಬೇಡ ಅಂತ. ಮೇಲ್ಗಡೆ ಯೂಟ್ಯೂಬ್ ಅಲ್ಲಿ ನೀವೇನ್ ನೋಡ್ತೀರಾ ಅದು ಯಾವ್ದು ಸತ್ಯ ಅಲ್ಲ. ಆದ್ರೂ ನಾನು ಸತ್ಯ ಹೇಳ್ಕೊಂಡೆ ವಿಡಿಯೋಗಳನ್ನ ಮಾಡ್ತೀನಿ ಅಂತ ಬಂದಾಗ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಕ್ಸೆಪ್ಟ್ ಮಾಡೋದಿಲ್ಲ. 10 ಜನ ಸುಳ್ಳು ಹೇಳೋರ್ ಮಧ್ಯೆ ಒಬ್ಬ ಸತ್ಯ ಹೇಳ್ತಾನೆ ಅಂದ್ರೆ ಅವನನ್ನ ಯುನೀಕ್ ಅಂತ ಯಾರು ನೋಡೋದಿಲ್ಲ, ಅವನನ್ನ ಜೆನ್ಯೂನ್ ಅಂತ ಯಾರು ನೋಡೋದಿಲ್ಲ. ಮಿಕ್ಕಿರೋ 9 ಜನನೇ ಸತ್ಯ ಹೇಳ್ತಾ ಇದಾರೆ, ಇವನೇ ಸುಳ್ಳು ಹೇಳ್ತಾ ಇದ್ದಾನೆ ಅನ್ಕೊಂಡ್ಬಿಡ್ತಾರೆ. ಇವತ್ತು ಈ ವಿಡಿಯೋ ಓಡ್ತಾ ಓಡ್ಲಿಲ್ವಾ
ಈ ವಿಡಿಯೋ ಇರುತ್ತಾ ಇರಲ್ವಾ, ಯೂಟ್ಯೂಬ್ ಅಲ್ಲಿ ನಾನು ಇರ್ತೀನಾ ಇರಲ್ವಾ, ನನ್ಗೆ ಏನು ಮ್ಯಾಟರ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಬರೀ ಯೂಟ್ಯೂಬ್ ಒಂದನ್ನ ನಂಬ್ಕೊಂಡು ನಾನು ಜೀವನ ಮಾಡ್ತಾ ಇರೋನಲ್ಲ. ಇದಿಲ್ಲ ಅಂದ್ರೂ ನನಗೆ ಸುಮಾರು ಟ್ಯಾಲೆಂಟ್ ಇದೆ, ಇದಿಲ್ಲ ಅಂದ್ರೂ ಸುಮಾರು ದಾರಿಗಳಿದೆ. ಬಟ್ ನಾನು ಇದನ್ನ ಏನಕ್ಕೆ ಚೂಸ್ ಮಾಡಿದೆ ಅಂದ್ರೆ, ಒಂದು ಟೈಮಲ್ಲಿ ನಾನು ಗಾಡಿಗಳನ್ನ ತಗೋಬೇಕು ಅಂದ್ರೆ ಕುತ್ಕೊಂಡು ಯೂಟ್ಯೂಬ್ ನೇ ನೋಡ್ತಾ ಇದ್ದೆ. ನನ್ನಲ್ಲಿ ಒಂದು ಇನೋಸೆನ್ಸ್ ಇತ್ತು. ಆ ಇನೋಸೆನ್ಸ್ ಇಂದ ನನ್ ಜನ ಏನ್ ಹೇಳಿದ್ರು ನಂಬಿಡ್ತಾ ಇದ್ದೆ. ಆ ತರ ಇನೋಸೆನ್ಸ್ ಇರುವಂತ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ ಗಳು ನೀವು ನನ್ನ ವಿಡಿಯೋನ ನೋಡ್ತಾ ಇರ್ತೀರಾ, ನಂತರ ಬೇರೆ ಎಷ್ಟೊಂದು ಯೂಟ್ಯೂಬರ್ಸ್ ವಿಡಿಯೋಗಳನ್ನ ನೋಡ್ತಾ ಇರ್ತೀರಾ. ಆ ಇನೋಸೆನ್ಸ್ ನ ಮಿಸ್ಲೀಡ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಈ ಫೇಕ್ ಸೋಷಿಯಲ್ ಮೀಡಿಯಾ ಇಂದ ನನ್ನ ಮೇಲೆ ಬಿದ್ದಂತ ನೆಗೆಟಿವ್ ಇನ್ಫ್ಲೂಯೆನ್ಸ್ ಗಳು ಇದ್ಯಾವುದು ಕೂಡ ನಿಮ್ ಮೇಲೆ ಬೀಳಬಾರ್ದು ಅಂತ ನಾನು ವಿಡಿಯೋ ಮಾಡ್ತಾ ಇರೋದು. ಎಂತ ಥಾಟ್ ಇದು. ಇನ್ನ ಯೂಟ್ಯೂಬರ್ಸ್ ಗಳು ತರುವಂತ ಎಷ್ಟೊಂದು ಬೈಕ್ ಗಳು ಮೀಟರ್ ಟ್ಯಾಂಪರ್ ಆಗಿರುತ್ತೆ, ಎಷ್ಟೊಂದು ಗಾಡಿಗಳು ಇನ್ನು ಫಸ್ಟ್ ಓನರ್ ಹೆಸರಲ್ಲೇ ಇರುತ್ತೆ. ಇನ್ನ ಸುಮಾರು ಗಾಡಿಗಳಲ್ಲಿ ನಂಬರ್ ಪ್ಲೇಟೇ ಇರೋದಿಲ್ಲ. ಒಂದು ನಂಬರ್ ಪ್ಲೇಟ್ ಹಾಕಿದ್ರೆ ಗಾಡಿ ಯಾರ ಹೆಸರಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ನಂಬರ್ ಪ್ಲೇಟ್ ಹಾಕಿದ್ರೆ ಆ ಗಾಡಿ ಕರ್ನಾಟಕ ರಿಜಿಸ್ಟ್ರೇಷನ್ ಅಲ್ಲ ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ. ವಾಪಸ್ ಅದು ಡೀಲರ್ ಕೈಲಿ ಬಂದಾಗ 10 ಲಕ್ಷಕ್ಕೆ ಬೇರೆ ಸ್ಟೇಟ್ ಇಂದ ತಂದಿರೋ ಗಾಡಿಗೆ 1-2-3 ಲಕ್ಷ ಖರ್ಚು ಮಾಡ್ಬಿಟ್ಟು ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸಿ 17-18 ಲಕ್ಷಕ್ಕೆ ಸೇಲ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿಗಳಿಗಿರುವಂತ ಪವರ್ ಅಂತದ್ದು. ಸೊ ನಾನ್ ಫಸ್ಟ್ ಟೈಮ್ ಗಾಡಿ ತಗೊಳಕ್ ಹೋದಾಗ ನನ್ಗೆ ಆಕ್ಚುಲಿ R6 MH ದೊಂದು ಬಂದಿದೆ. ಬಟ್ ಆ ಟೈಮ್ ಅಲ್ಲಿ ಲೀಗಲ್ ಇಂಪೋರ್ಟ್ ಆಗಿ ಬರ್ತಿದ್ದು ಒಂದಷ್ಟು ಗಾಡಿಗಳು ಇಲ್ಲೀಗಲ್ ಆಗು ಇದ್ವು ಅವಾಗ. ಸೊ ನೀವು ಬೇರೆ ಸ್ಟೇಟ್ ಬೇರೆ MH ಆಗ್ಲಿ DL ಆಗ್ಲಿ ತಂದಿದ್ರೆ DRI ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್. ಅವ್ರು ಏನಾರು ಬಂದು ಗಾಡಿ ಸೀಸ್ ಮಾಡ್ಕೋದ್ರೆ 110 or 120% ಇಂಪೋರ್ಟ್ ಟ್ಯಾಕ್ಸ್ ಅದನ್ನ ಕಟ್ಟಿದ್ರೇನೆ ರಿಲೀಸ್ ಮಾಡ್ತಾ ಇದ್ದಿದ್ದು ಅವಾಗ. ಸೊ ವಿ ವರ್ ಟೋಟಲಿ ಅಗೇನ್ಸ್ಟ್ ಇಟ್. ಸೊ ಅದಕ್ಕೆ ನಾವು ಯಾವತ್ತಿದ್ರು ನಾವು KA ಗಾಡಿ ಬೆಸ್ಟ್, ಏನು ನಮ್ಮ RTO ಎಲ್ಲ ರಿಜಿಸ್ಟರ್ ಆಗಿರುತ್ತೆ, ಎಲ್ಲ ಲೀಗಲ್ ಆಗಿರುತ್ತೆ, ಬೆಸ್ಟ್. ಅದಕ್ಕೆ ನಾವು KA ಗಾಡಿಗಳನ್ನೇ ತಗೊಳ್ಳೋದು ಯಾವಾಗ. ಈ ವಿಡಿಯೋನ ನೋಡಿದ್ಮೇಲೆ ಆಸ್ ಅ ಸಬ್ಸ್ಕ್ರೈಬರ್ ಆಗಿ ನೀವೇನ್ ಮಾಡ್ಬೋದು ಅಂದ್ರೆ, ನೆಕ್ಸ್ಟ್ ಟೈಮ್ ನಿಮ್ಗೆ ಎದುರು ಬದ್ರು ಯಾರಾದ್ರೂ ನಿಮ್ಮ ಫೇವರೇಟ್ ಇನ್ಫ್ಲೂಯೆನ್ಸರ್ ಸಿಕ್ಕಿದಾಗ ಕ್ವೆಶ್ಚನ್ ಮಾಡಿ, ಗಾಡಿ ಹೆಂಗ್ ಬಂತು, ದುಡ್ಡೆಲ್ಲಿಂದ ಬಂತು, ಈ ಗಾಡಿಗಳನ್ನ ತಗೊಂಡ್ರೆ ನಾವು ಮೇಂಟೈನ್ ಮಾಡ್ಬೋದಾ, ನೀವೆಲ್ಲ ಹೇಳ್ತಿರೋದು ಎಷ್ಟು ಸತ್ಯ ಅಂತ ನನ್ನನ್ ಬಂದ್ ಕೇಳಿ, ನಾನು ಆರಾಮಾಗಿ ಎಲ್ಲಾ ಡೀಟೇಲ್ ಕೊಡ್ತೀನಿ. ಸಿನಿಮಾ ಸ್ಟಾರ್ಗಳು 2.5 ಅವರ್ ಮಾತ್ರ ಸ್ಕ್ರೀನ್ ಮೇಲೆ ಆಕ್ಟ್ ಮಾಡ್ತಾರೆ, ಸೀರಿಯಲ್ ಅವರು ದಿನಕ್ಕೆ ಅರ್ಧ ಗಂಟೆ ಮಾತ್ರ ಸ್ಕ್ರೀನ್ ಮೇಲೆ ಆಕ್ಟ್ ಮಾಡ್ತಾರೆ. ಆದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಏನಿದ್ದಾರೆ ಜೀವನ ಪೂರ್ತಿ ಆಕ್ಟ್ ಮಾಡ್ತಾನೆ ಇರ್ಬೇಕಾಗತ್ತೆ. ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮಾ ಆಡೋಣ. ದಡ್ಡ ಆಗಿರೋನು ಅವ್ನಿಗೆ ಎಷ್ಟೇ ಒಳ್ಳೇದ್ ಮಾಡ್ತೀನಿ ಅಂತ ಜನ ಬಂದ್ರು ಕೂಡ ನೀನೇ ಕೆಟ್ಟವನು, ನಿನ್ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದೀಯಾ ಅಂತ ಕೆಟ್ಟದ್ ಮಾಡೋರ್ನೇ ಫಾಲೋ ಮಾಡ್ತಾರೆ. ಏನಕ್ಕೆ ಅಂದ್ರೆ ನಮ್ಮ ಸೊಸೈಟಿನಲ್ಲಿ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಒಳ್ಳೆ ಕೆಲಸಗಳು ಮಾಡೋರು ಕಮ್ಮಿ. ಆ ಒಳ್ಳೆಯವ್ರು ಅನ್ಸ್ಕೊಳ್ಳೋಣ, ನಮ್ಮ ಫೇಮ್ ಜಾಸ್ತಿ ಆಗ್ಲಿ, ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜಾಸ್ತಿ ಆಗ್ಲಿ, ನಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಲಿ ಅಂತ ಅನ್ಕೊಂಡು ಒಳ್ಳೆ ಕೆಲಸಗಳು ಮಾಡೋರೇ ಜಾಸ್ತಿ. ಬೆನ್ನು ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಮಾತ್ರ ಹಿಂಗಾಗದಿದು. ಚೆಕ್ ಹಲೋ ಮೈಕ್ ಚೆಕ್. ಮಾತಾಡು ತಗೋ, ಮಾತಾಡು. ಮೈಕ್ ಕೊಟ್ಟಾಗ ಮಾತಾಡಲ್ಲ ಅನ್ಕೊಳ್ಳಿ, ಬೇರೆ ಟೈಮಲ್ಲಿ ಬಂದು ಎಗರಾಡೋದು. ಯಾವ ಪ್ರಾಣಿಗಳನ್ನು ಹೋಲಿಸಲಾಗಿಲ್ಲ, ಎಲ್ಲರೂ ಇಲ್ಲಿ ಮನುಷ್ಯರಾಗಿದ್ದಾರೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ರೈಟ್ ಚಾಯ್ಸ್ ನ ಮಾಡಿ ಲೈಫಲ್ಲಿ ಎಲ್ಲ ಒಳ್ಳೇದಾಗುತ್ತೆ. ಸಾಂಗ್ ಚೆನ್ನಾಯ್ತಲ್ವಾ?